ಈಗ ಫಸ್ಟ್ ಏಡ್ ಕಿಟ್ ನೋಡ್ರಿ, ಕವರ್ಗಿಂತನೂ ಕ್ಲೀನ್ ಐತೆ ಫಸ್ಟ್ ಏಡ್ ಕಿಟ್. ಸೊ ಗಾಡಿ ತೊಳಿತಾ ಎಂಜಾಯ್ ಮಾಡ್ತವ್ರೆ. ಕ್ಯಾಮ್ರಾ ಯಾವ ಕ್ಯಾಮ್ರಾ ಅದು? CC ಕ್ಯಾಮ್ರಾ. ಎಲ್ಲ ಸ್ಪಾಟ್ ನೋಡ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಸುಮ್ಮನೆ ಹೋಗ್ತಿರ್ಬೇಕಷ್ಟೆ. ರಾಮ್ ಜನರಿ ಚಿನ್ಮಯ್ ಸರ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಶೇಷ ಏನಪ್ಪ ಅಂತಂದ್ರೆ ಭಾಳ ದಿವಸ ಆಗೈತೆ ರೀ ವೀಡಿಯೋ ಅಪ್ಲೋಡ್ ಮಾಡಾರ್ದು ಯೂಟ್ಯೂಬಲ್ಲಿ. ಭಾಳ ಗ್ಯಾಪ್ ತೊಗೊಂಡಿದ್ದೆ. ಸೊ ಏನಪ್ಪ ಅಂತಂದ್ರೆ ವೀಡಿಯೋ ನೀವು ವ್ಲಾಗ್ ನೋಡ್ತಾ ಇರ್ತೀರಿ ಯೂಟ್ಯೂಬಲ್ಲಿ, ಎಲ್ಲರೂ ವ್ಲಾಗ್ ಮಾಡ್ತಿದ್ದಾರೆ. ಸೊ ಒಂದು ಟ್ರೆಂಡಿಂಗಲ್ಲಿ ಐತಿ ಈಗ. ಸೊ ನಾನು ನನಗೂ ವ್ಲಾಗ್ ಮಾಡ್ಬೇಕನ್ನಿಸ್ತು. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೊರಟಿರೋದಿಗೆ ಎಲ್ಲಪ್ಪ ಅಂತಂದ್ರೆ ನಂದೀಶ್ವರ ದೇವಸ್ಥಾನ ಅಂತೇಳಿ ಕಲ್ಕೆರೆ ಹತ್ರ. ಸೊ ಬರ್ರಿ ತೋರಿಸ್ತೀವಿ ಅಲ್ಲಿ ಏನೇನೈತಿ ಏನೇನು ಮಾಡಿರ್ತೀವಿ ಎಲ್ಲ ತೋರಿಸ್ತೀವಿ. ಸೊ ನೋಡ್ಕೊಂಬರ್ರಿ, ಇನ್ನೂ ಕೆಲವು ಪ್ಲೇಸಸ್ಗಳದಾವು, ಅಲ್ಲಿ ಹೋಗೆಲ್ಲ ತೋರಿಸ್ತೀವಿ. ಸೊ ಬರ್ರಿ ನಮ್ಮ ಜೊತೆ ಬರ್ರಿ. ಸೊ ಎಂಜಾಯ್ ಮಾಡಿರಿ. ಹಿಂಗೆ ಹೋಗ್ತಾ ಊಟನೂ ಆಗಿರಲಿಲ್ಲ. ಈಗ ಸೊ ಊಟಕ್ಕೆ ಏನಾರು ಕಟ್ಸ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಏನಾರು ಊಟ ಮಾಡ್ಬೇಕಲ್ರಿ, ಊಟ ಮಾಡಿದರೆ ಮಾತ್ರ ಅಲ್ಲಿ ಹೋಗಿ ಎಲ್ಲ ಅಡ್ಡಾಡ್ಲಿಕ್ಕೆ ಶಕ್ತಿ ಬರುತ್ತೆ, ಇಲ್ಲಾಂದ್ರೆ ಶಕ್ತಿ ಬರೋಲ್ಲ. ಸೊ ಅದಕ್ಕೆ ಏನೋ ಒಂದು ಊಟ ಕಟ್ಸ್ಕೊಂಡು ಒಳ್ಳೆ ಮಸ್ತ್ ಪ್ಲೇಸಿಗೆ ಹೋಗಿ ಊಟ ಮಾಡ್ಕೊಂಡು ಮಾಡ್ಕೊಂಡು ಬರ್ತೀವಿ. ಸೊ ಬನ್ನಿ ನಮ್ಮ ಜೊತೆಗೆ. ಸೊ ಗಾಯ್ಸ್ ನೋಡ್ರಿ, ಎಲ್ಲ ಊಟ ಮಾಡ್ತವ್ರೆ. ಸೊ ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ಎಲ್ಲರಿಗೂ ಇಲ್ಲೇ ಹೊಟ್ಟೆ ಹಸ್ಬಿಟ್ಟೈತೆ. ನಮ್ಮ ಚಿನ್ಮಯವ್ರು ಪಲಾವ್ ತಿಂತಿದ್ದಾರೆ, ಬೋಂಡಾ ಸೂಪ್. ಸೊ ನಮ್ಮದು ಅನ್ನ ಸಾಂಬಾರು. ಡೈಲಿ ತಿಂದು ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಸೀದಾ ಹೋದ್ರೆ ಹಳಿಯಾಳ ದಾಂಡೇಲಿ. ಸೊ ನಾವು ರೈಟ್ ತಗೋಬೇಕು. ಸೊ ನೋಡ್ರಿ ಗಾಯ್ಸ್, ಸೊ ಹಿಂಗೆ ರೈಟ್ ಸೈಡ್ ಹೋದರೆ ಈಗ ಕ್ಯಾರ್ಕೊಪ್ಪ ಅಂತ ಒಂದು ಊರು ಬರುತ್ತೆ. ಹಿಂಗೆ ಲೆಫ್ಟ್ ಸೈಡ್ ಹೋದರೆ ಸೊ ಕಲ್ಕೆರೆ. ಸೊ ಮೇಲ್ಗಡೆ ಒಂದು ದೇವಸ್ಥಾನ ಐತಿ. ಹೋಗುವಾಗ ಸಾಧ್ಯ ಆದ್ರೆ ಹೋಗುವಾಗ ನಿಮ್ಗೆ ಅದು ದೇವಸ್ಥಾನ ತೋರಿಸ್ತೀನಿ. ಅದು ಮಾತ್ರ ಸೈಕ್ ಐತೆ, ಫುಲ್ ಪೀಸ್ಫುಲ್ ಆಗೈತೆ, ಮಸ್ತ್ ಐತೆ. ಸರಿ ಬಂದು ಹೋಗ್ಬೋದು ನೀವು. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ಕಲ್ಕೆರೆ. ನೋಡ್ರಿ ಎಲ್ಲರಿಗೂ ಗೊತ್ತಿರುತ್ತೆ ಕಲ್ಕೆರೆ ವ್ಯೂ ಪಾಯಿಂಟ್, ಅದೆಲ್ಲ ಗೊತ್ತಿರುತ್ತೆ. ಸೊ ಇದು ಎಂಟ್ರೆನ್ಸ್, ಕಲ್ಕೆರೆ ಎಂಟ್ರೆನ್ಸ್. ಸೊ ಇದು ಒಂಥರ ಊರು ಭಾಳ ಚಂದ ಐತ್ರಿ. ಸೊ ಬರ್ರಿ, ಫ್ರೀ ಆದಾಗ ಇಂಥ ಪೀಸ್ಫುಲ್ ಏರಿಯಾಗಳಿಗೆ ಬಂದು ನೋಡ್ಕೊಂಡು ಹೋಗ್ರಿ. ಹಳ್ಳಿ ವಾತಾವರಣ ನಮಗೆ ಇಂಥ ಕಡೆ ಬಂದಾಗ ಸಿಗೋದು. ಹಳ್ಳಿಗೆ ಬಂದಾಗ ಸಿಗುತ್ತೆ ಮತ್ತೆ ಆಬ್ವಿಯಸ್ಲಿ. ಏನು ಮಾಡೋದು, ಹಳ್ಳಿ ವಾತಾವರಣ ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಊರು. ಹುಡುಗರು ಗೋಲಿಗೊಂಡ ಆಡ್ತಿದ್ರು. ಇಂಥ ಆಟಗಳೆಲ್ಲ ನೋಡೋಕೆ ಸಿಗೋದು ಹಳ್ಳಿಯಲ್ಲಿ, ಸಿಟಿಲೆಲ್ಲ ಸಿಗಲ್ಲ. ಸಿಟಿಲೆಲ್ಲ ಬರೀ ಕ್ರಿಕೆಟು, ಫುಟ್ಬಾಲು. ರೋಡ್ ನೋಡಿ ಮಚ್ಚ, ನೋಡ್ರಿ ಒಂಥರ ಎನ್ವಿರಾನ್ಮೆಂಟ್ ನೋಡ್ರಿ ಇವ್ನ ಹಚ್ಚಿ. ಆ ಕಡೆ ಈ ಕಡೆ ತೋಟ, ಮಧ್ಯದಲ್ಲಿ ರೋಡು, ನಾವು ಹೋಗೋಕೆ ಒಂಥರ ಮಜಾ. ಲುಂಗಿ ಹಾಕೊಂಡಿರೋ ಅಂಕಲ್ಗಳು, ಹೆಗಲ ಮೇಲೆ ಟಾವೆಲ್ ಹಾಕೊಂಡಿರೋ ಮಚ್ಚ. ಸೂಪರ್, ಫ್ಯಾಂಟಾಸ್ಟಿಕ್. ಎಲ್ಲಿ ಬಂದು ಕೂತು ಬಿಡುತ್ತಾ ಅನ್ಕೊಂಡಿದ್ವಿ. ವಿ ಆರ್ ಸೇಫ್ ನಾವು. ಯಾರು ನಂದಿ ಹಸಿರಾದ ಇಲ್ಲಿಂದ ನಮಗೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಲ್ಲ ರಿಸರ್ವ್ಡ್ ಫಾರೆಸ್ಟ್, ಕಲ್ಕೆರೆ ರಿಸರ್ವ್ಡ್ ಫಾರೆಸ್ಟ್. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇದು ಒಂಥರ ಭಾರಿ ಮಜಾ ಇದೆ. ಒಳ್ಳೆ ನಿಮಗೆ ದಾಂಡೇಲಿ ಫೀಲ್ ಕೊಡುತ್ತೆ. ಇಲ್ಲಿ ನೋಡ್ರಿ ಹುಡುಗರು ನೋಡ್ರಿ ಎಷ್ಟು ಚೆನ್ನಾಗಿ ಆಟ ಆಡ್ತವ್ರೆ. ಎಲ್ಲ ಇಂಥ ನೋಡೇ ಇಲ್ಲಲ್ಲ ನೀವು. ವಾತಾವರಣ ಎಲ್ಲ ನಮ್ಗೆ ಹಳ್ಳಿಲೇ ಸಿಗೋದು. ಇಲ್ಲಿ ನೋಡಿ ನೀರು ನೋಡ್ರಿ, ಎಮ್ಮೆ, ಎಷ್ಟೊಂದು ಎಮ್ಮೆ ಇವೆ. ತಡಿಯೋ ಮಚ್ಚ, ಅಡ್ಡ ಬರ್ತೈತೆ ಎಮ್ಮೆ. ಬಾಯಿಗೆ ಬರ್ತಾವ್ರಪ್ಪ, ಅದಕ್ಕೆ ಅವ್ರು ಈ
ಸ್ಪೆಷಲಿ ಇವ್ನ ಗಾಡಿಯಿಂದ ಕುಂದಾಗ ನಂಗೆ ಭಾಳ ಭಯ ಆಗುತ್ತೆ ರೀ. ಎಲ್ಲಿ ಹೋಗಿಡ್ತಾನೆ ಗೊತ್ತಾಗಿಲ್ಲ. ಒಂದ್ಸಲ ಇಟ್ಟಿಲ್ಲ ಮಚ್ಚ, ಒಂದ್ಸರನು ಇಟ್ಟಿಲ್ಲ, ಬಟ್ ಆದರೂ ಪ್ರಿಕಾಷನ್. ನೋಡ್ರಿ ಏನು ಸ್ವರ್ಗ ಸ್ವರ್ಗಕ್ಕೆ ಕಿಚ್ಚಂದ ಸರ್ವಜ್ಞ. ಇಫ್ ಯು ವಾಂಟ್ ಪೀಸ್ ಯು ಕಮ್ ಟು ಕಲಿಕೇರಿ. ಹಬೀಬಿ That's it. ಕಮ್ ಟು ಕಲ್ಕೇರಿ. ಸೊ ಇಲ್ಲೇ ರೀ ಕಲಿಕೇರಿ ವ್ಯೂ ಪಾಯಿಂಟ್ಗೆ ಹೋಗೋದು. ಇಲ್ಲೆಲ್ಲ ಕೂತಿರ್ತಾರೆ, ಬಿಡಲ್ಲ, ಈಗ ಅಲೋ ಇಲ್ಲ. ಫಸ್ಟೆಲ್ಲ ಅಲೋ ಇತ್ತು. ಇದೇ ದೇವಸ್ಥಾನ. ಸೊ ಹಿಂಗೆ ಮೇಲ್ಗಡೆ ಹೋದರೆ ಸೊ ನಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅದು ಮಾತ್ರ ಸೈಕ್ ಐತಿ, ಬಟ್ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡ ಮುಂದೆ ಯಾವಾಗಾದ್ರೂ ಬಿಟ್ಟರೆ ಗಾಡಿ ನಿಂತದ್ದು, ಬಟ್ ಬಿಟ್ಟಾರೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಹೋಗಿರ್ಬೋದು ಅನ್ಕೊಂತೀನಿ ನಾನು. ಅಲ್ಲ ಮ್ಯಾಮ್, ಬರುವಾಗ ಒಂದ್ಸರಿ ಕೇಳೋಣ, ಬಿಟ್ಟರೆ ಮಾತ್ರ ಹೋಗಿ ಬಂದ್ಬಿಡೋದೆ. ಸೊ ಆ್ಯಕ್ಚುಲಿ ಅಲೋ ಇಲ್ಲ. ಸೊ ನೋಡೋಣ, ಹೋಗಿ ಬರ್ಬೇಕಾದ್ರೆ ಕೇಳೋಣ. ಹಂಗ್ಯಾರು ಬಿಟ್ಟರೆ ಹೋಗೋದೆ, ಮಿಸ್ಸೇ ಇಲ್ಲ. ಸೊ ನೋಡ್ರಿ ಗಾಯ್ಸ್, ಹಿಂಗೆ ಸ್ಟ್ರೈಟ್ ಹೋದರೆ ಆ ವ್ಯೂ ಪಾಯಿಂಟಿಂದ ಸ್ಟ್ರೈಟ್ ಬಂದರೆ ಈ ಕಡೆ ಆ ನಂದಿಕೇಶ್ವರ ಟೆಂಪಲು, ಈ ಕಡೆ ಹೋದರೆ ಹುಣಸಿ ಕುಮರಿ ಅಂತ ಒಂದು ಊರು ಬರ್ತೈತೆ ರೀ. ಈ ಕಡೆ ಹೋದರೆ ನಮಗೆ ನಂದಿಕೇಶ್ವರ ಟೆಂಪಲ್ ಅಂತೇಳಿ ಈಗ ಹೊಸದಾಗಿದೆ. ನಂದಿಕೇಶ್ವರ ಟೆಂಪಲ್ ಅಂತ ಭಾಳ ಅಂದರೆ ಭಾಳ ಚೆನ್ನಾಗೈತೆ. ಸೊ ಎಷ್ಟೆಷ್ಟೋ ದೂರದಿಂದ ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ. ಯಾವಾಗಲಾದ್ರೂ ಫ್ರೀ ಆದಾಗ ನೀವು ಒಂದ್ಸರಿ ಬನ್ನಿ. ಈ ಟೆಂಪಲ್ ನೋಡಿ ಫುಲ್ ಪೀಸ್ಫುಲ್ ಆಗೈತೆ. ಸೊ ಬನ್ನಿ, ತೋರಿಸ್ತೀನಿ ನಿಮಗೆ. ನೋಡ್ರಿ ಆಗಲೇ ಎಷ್ಟು ಕಾರ್ಗಳು ನಿಂತಿದ್ದಾವೆ, ಬೈಕ್ಗಳು, ಕಾರ್ಗಳು. ಇಲ್ಲೇ ಪಾರ್ಕ್ ಮಾಡೋಣ. ಸೊ ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು, ಇಲ್ಲೇ ಏನಿಲ್ಲ ಅದು ಅಷ್ಟು ಲೈನು, ಅಷ್ಟು ಕಾರ್ಗಳು. ಓ ಸಂಡೇ ಅಲ್ಲ ಇವತ್ತು, ಸಂಡೇ ಇವತ್ತು. ಹಾಂ ಬಿಡ್ತಾರೆ. ಈ ಕಡೆ ಹಾಕು. ಸೊ ಇದೇ ಎಂಟ್ರೆನ್ಸು. ಈ ಎಂಟ್ರೆನ್ಸಿಂದ ನಾವು ಟೆಂಪಲ್ಗೆ ಹೋಗ್ಬೇಕು. ಸೊ ಇಲ್ಲೂ ಕೂಡ ಟೈಮಿಂಗ್ಸ್ ಇದೆ. ಸೊ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಮಾತ್ರ ಪ್ರವೇಶ. ಸೊ ಇದೇ ಎಂಟ್ರೆನ್ಸ್. ನೋಡ್ರಿ ಗೈಸ್, ಆ ಎಂಟ್ರೆನ್ಸ್ ಆದಮೇಲೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಸೊ ಒಂದು ಕಿಲೋಮೀಟ್ರ್ ಆಗ್ಬೋದು ಅನ್ಕೊಂತೀನಿ ಮೋಸ್ಟ್ಲಿ. ಸೊ ಹಿಂಗೆ ನಡ್ಕೊಂಡು ಹೋದ್ರೆ ಸೊ ಮೇಲ್ಗಡೆ ಇದೆ ದೇವಸ್ಥಾನ. ನೋಡಿ ಆ ಕಡೆ ಈ ಕಡೆ ಫಾರೆಸ್ಟು. ಗೈಸ್ ಎಂಟ್ರೆನ್ಸ್. ಸೊ ಅದು ಫಸ್ಟ್ ಗೇಟು, ಸೆಕೆಂಡ್ ಗೇಟು. ಅವಾಗೆಲ್ಲ ಇಲ್ಲೆಲ್ಲ ಗಾಡಿ ತೊಗೊಂಡೋಗಿದ್ರಿ. ಹಾಂ, ಅವಾಗೆಲ್ಲ ಬೈಕ್ ಹೋಗ್ತಿತ್ತು ಮೇಲ್ಗಡೆ ಎಲ್ಲ. ಈಗೆಲ್ಲ ಬೈಕ್ ಹೋಗಲ್ಲ, ಅಲ್ಲೇ ಪಾರ್ಕ್ ಮಾಡಿ ಸೊ ಅಲ್ಲಿಂದ ನಡ್ಕೊಂಬರ್ಬೇಕು. ಸೊ ಇಲ್ಲಿ ನಂದೀಶ್ವರ ದೇವಸ್ಥಾನಕ್ಕೆ ದಾರಿ. ಸೊ ನೋಡಿ, ಇದೇ ರೋಡ್ ಮೇಲೆ ಹಂಗೆ ಮೇಲೆ ನಡ್ಕೊಂಡು ಹೋಗ್ಬೇಕು. ಮೇಲೆ ನಡ್ಕೊಂಡು ಹೋದರೆ ದೇವಸ್ಥಾನ. ಸೊ ಇಲ್ಲೆಲ್ಲ ಈಗ ಬೈಕ್ ತಗೊಂಬರೋಕ್ಕಾಗಲ್ಲ. ಸೊ ಬೈಕ್ ಆಗಲಿ, ಕಾರ್ ಆಗಲಿ, ಯಾವುದೋ ವೆಹಿಕಲ್ ಹೋಗಲ್ಲ. ಸೊ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಸೊ ಮೇಲ್ಗಡೆ ಹೋಗ್ಬೇಕಷ್ಟೆ. ಇದೇ ದೇವಸ್ಥಾನ.
ಗೈಸ್ ಈಗ ತಾನೇ ಸೊ ದೇವಸ್ಥಾನ ಎಲ್ಲ ನೋಡ್ಕೊಂಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಫೋಟೋ ಗಿಟ ಏನೂ ಅಲೋ ಇಲ್ಲ. ಫೋಟೋ ಆಯಿತು, ಆಮೇಲೆ ವೀಡಿಯೋ ಆಯಿತು. ಸೊ ಅದು ಏನು ಕ್ಲಿಕ್ ಮಾಡೋಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಅಲೋ ಇಲ್ಲ. ಬಟ್ ನಾವು ಮೊದಲು ತಗೊಂಡಿದ್ದ ಸೊ ಮೊದಲು ಫಸ್ಟ್ ಬಂದಾಗ ಇನ್ನೂ ಕನ್ಸ್ಟ್ರಕ್ಷನ್ ಆಗಿದ್ದಿಲ್ಲ, ಫಸ್ಟ್ ಬಂದಾಗೆಲ್ಲ ನಾನೆಲ್ಲ ಕ್ಯಾಪ್ಚರ್ ಮಾಡಿದ್ದೆ. ಸೊ ಐತೆ ಅದೆಲ್ಲ ನಿಮ್ಗೆ ವಾಟ್ಸಪ್ಪಿಗೆ ಕಳಿಸ್ತೀನಿ, ನಂಬರ್ ಕೊಟ್ಬಿಡಿ. ಇಲ್ಲ ಮತ್ತೆ ಸುಮ್ಮನೆ ಜೋಕ್ ಮಾಡ್ದೆ ನಮ್ಗೆ. ಸೊ ಫಸ್ಟಿಗೆ ಬಂದಿದ್ದೇನು ಕ್ಯಾಪ್ಚರ್ ಮಾಡಿದ್ದೆಲ್ಲ ಇದೆ. ಸೊ ಕ್ಯಾಪ್ಚರ್ ಮಾಡಿದ್ದೆಲ್ಲ ನಿಮ್ಗೆ ಹಾಕ್ತೀನಿ. ಸೊ ಈಗ ನೆಕ್ಸ್ಟು ಫಸ್ಟ್ ಆಫ್ ಆಲ್ ದೇವಸ್ಥಾನ ಆದಮೇಲೆ ಈಗ ನಾವು ಆ ದೇವಸ್ಥಾನದ ಕೆಳಗಡೆ ಬಂದಮೇಲೆ ಸೊ ಹಿಂಗೆ ಒಂದು ಸ್ಟ್ರೈಟಾಗಿ ರೋಡ್ ಇದೆ. ಸೊ ಎಲ್ಲಿ ಹೋಗುತ್ತೆ ಅಂತ ಏನು ಅಂತ ನಮಗೇನೋ ಗೊತ್ತಿಲ್ಲ. ಸೊ ಸುಮ್ಮನೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗುತ್ತೋ ಏನೋ ನೋಡೋಣ. ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ಈ ಕಡೆ ದೇವಸ್ಥಾನಕ್ಕೆ ಯಾರು ಬಂದರೆ ಈ ಕಡೆ ಒಳ್ಳೆ ಪ್ಲೇಸ್ ಇದ್ದರೆ ಸೊ ಇದರಲ್ಲಿ ವ್ಲಾಗಲ್ಲಿ ಹಾಕಿರ್ತೀನಿ, ನೀವು ಬಂದು ನೋಡ್ಕೋಬೋದು. ಹಿಂಗೈತೆ ನೋಡ್ಪ ಜಾಗ ಇದು. ಸೊ ಜಾಗ ಮಾತ್ರ ಸೈಕಾಗೈತೆ. 2 ವೀಲರ್ ತಗೊಂಬಂದ್ರೆ ಮಾತ್ರ ಇಲ್ಲಿ ಬರ್ಬೋದು. 4 ವೀಲರ್ ಎಲ್ಲ ತಗೊಂಬಂದ್ರೆ ಅಲ್ಲಿ ಬರೋಕ್ಕಾಗಲ್ಲ. ಫುಲ್ ಆಫ್ ರೋಡಿಂಗ್ ಐತೆ. ಆಮೇಲೆ ಈ ಪ್ಲೇಸ್ ಯಾಕಡೆ ಹೋಗ್ತೈತೆ ಎಲ್ಲಿ ಹೋಗ್ತೈತೆ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಹೊರಟಿದ್ವಿ. ಹುಲಿ ಸಿಂಹ ಏನಾರ ಬರ್ಬೋದು, ನಾವು ಧೈರ್ಯದಿಂದ ಹುಲಿ ಸಿಂಹ ಏನು ಬೇಕಾದ್ರೂ ಬರ್ಬೋದು. ಸೊ ಬಂದರೆ ಗೊತ್ತಲ್ಲ, ನಾವು ಅಜ್ಜಿ ನೋಡಿದ ತಕ್ಷಣ ಓಡೋಗಿ ಬಿಡೋದೆ ಅಲ್ಲಿಂದ. ನೋಡಿ ಗೈಸ್, ಬೆಂಕಿ ಚೆಂಡು. ಡೆನ್ಸ್ ಫಾರೆಸ್ಟ್ ಐತೆ ಈ ಕಡೆ ಎಲ್ಲ. ಡೆನ್ಸ್ ಫಾರೆಸ್ಟ್, dense forest, thick forest, anything you can see. ಸೊ ಈಗ ಬರುವಾಗ ಇಲ್ಲೊಂದು ಊರು ಸಿಕ್ತಿರಿ ನಮ್ಗೆ. ಈ ಊರ ಹೆಸರು ಬಂದ್ಬಿಟ್ಟು ಉಡವನಾಗಲಾವಿ ಅಂತ. ಉಡವನಾಗಲಾವಿ ನೋಡ್ರಿ ಹೆಂಗೈತಿ ಊರು. ಮನೆಗೆ ಗಂಗೆ. ಸೊ ಊರು ನೋಡ್ರಿ ಹೆಂಗೈತಿ, ಚಂದ, ಫುಲ್ ಪೀಸ್ಫುಲ್ ಆಗಿ. ಸೊ ಇಷ್ಟೇ ಜನ, ಇವ್ರದ್ದು ಇಷ್ಟೇ ಇರೋದು, ಇವ್ರು ಇಷ್ಟೇ ಜನ ನೋಡ್ರಿ. ಎಲ್ಲ ಹಂಚಿನ ಮನೆಗಳು, ಆಡು ಮರಿ, ಆಮೇಲೆ ದನ ಕರು ಎಮ್ಮೆ ಹಸು ಎಲ್ಲ ಐತೆ ನೋಡ್ರಿ. ನೋಡ್ರಿ ಹೆಂಗೈತಿ. ಇಂಥ ಜಾಗದಾಗ ಇರ್ಬೇಕ್ರಿ ಬಂದು. ಒಂದು ಏನೂ ಸಿಗಲ್ಲ ಇಲ್ಲಿ, ಇನ್ನೂ ಇಂಥದ್ರಾಗ ಇರ್ತಾರೆ. ಸೊ ಗ್ರೇಟ್ ಈ ಜನ. ಇದೇ ಪೀಸ್. ಇದೇ ಪೀಸ್ಫುಲ್ ಲೈಫ್ ಮಚ್ಚ ಇದು. ಸೊ ಹೊಂಟಿದ್ದೀವ್ರಿ. ಸ್ವಲ್ಪ ಯಾಕೋ ನಮ್ದು ಗಾಡಿ ನಟ್ ಲೂಸ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮಡ್ಗಾಡ್ ನಟ್ ಲೂಸ್ ಆಗಿ ಆಗ್ತಿರ್ತಾವೆ, ಕಾಮನ್ ಆಫ್ ರೋಡಿಗೆ ಅಂತ ಬಂದಾಗ. ಸೊ ಗಾಡಿಗಳಿಂದ ಪ್ರಾಬ್ಲಮ್ ಆಗ್ತಿರ್ತಾವೆ. ಸೊ ಏನು ಮಾಡೋಕ್ಕಾಗಲ್ಲ. ಅಂಥ ಟೈಮ್ನ ನಾವೇ ಮೆಕ್ಯಾನಿಕ್ ಆಗಿ ಆಗಲ್ಲ ಮಚ್ಚ. ಫುಲ್ ಟೈಟಾಗಿ ಮಾಡಿದಲ್ಲ, ಟೈಟ್ ಆದರೆ ಆಯಿತು, ಟೈಟ್ ಆದ್ರೆ ಮುಗೀತು. ಸೊ ಆಫ್ ರೋಡಿಗೆ ಬಂದವು ಇಂಥವೆಲ್ಲ ಆಗ್ತಿರ್ತಾವೆ. ಸೊ ಚಿನ್ಮಯ್ ಏನು ಪರವಾಗಿಲ್ಲಲ್ಲ? ಸೊ ನಮ್ಮ ಚಿನ್ಮಯ್ ಅವರು ನಟ್ಟು ಫುಲ್ ಟೈಟ್ ಮಾಡೋದ್ರಲ್ಲಿ ಎಕ್ಸ್ಪೋರ್ಟು ನೋಡ್ರಿ. ಯಾವ ಪಾನೂ ಬೇಡ, ಕಟಿಂಗ್ ಪ್ಲೇರ್ ಬೇಡ, ಕೈಯಲ್ಲೇ ನಟ್ ಟೈಟ್ ಮಾಡಿಬಿಟ್ರು. ಸೊ ನೋಡ್ರಿ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನೋಡಿದ್ರೆ ಯಾರನ್ನಾರು ನೋಡ್ರಿ ನೀವು ಕೈ ಒಳಗೆ ನಟ್ ಬೋಲ್ಟ್ ಟೈಟ್ ಮಾಡೋರನ್ನ. ಈಗ ನೋಡ್ರಿ, ಈಗ ಎಲ್ಲ ಟೈಟ್ ಮಾಡಿ ಈಗ ತೆಗಿತಾವ್ರ ಪಾನ, ಕಟಿಂಗ್ ಪ್ಲೇರು. ನೋಡ್ರಿ ಇಂಥವೆಲ್ಲ ಆದಾಗ ಸೊ ಅವಾಗ ನಾವು ಕಲಿತೀವಿ ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ. ಸೊ ಅದನ್ನ ಹೇಳಿದ್ರಿ, ಎಲ್ಲರೂ ಹೋದಾಗ ಬಂದಾಗ ಇಂಥವೆಲ್ಲ ಗೊತ್ತಿರ್ಬೇಕು ನಮ್ಗೆ, ಮೆಕ್ಯಾನಿಕ್ಸ್ ಎಲ್ಲ. ಸೊ ಗೊತ್ತಿಲ್ಲದಾಗ ಏನಾಗ್ಬಿಡ್ತೈತೆ ಅಂದ್ರೆ ಯಾರು ಸಿಗಂಗಿಲ್ಲ ರೀ. ಇಂಥ ಜಾಗದಾಗ ಬಂದಾಗ ಯಾರು ಸಿಗ್ತಾರೆ? ಯಾರೂ ಸಿಗಂಗಿಲ್ಲ. ಸೊ ಅವಾಗೆಲ್ಲ ನಾವೇ ಮಾಡ್ಕೋಬೇಕಿಂತ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಕಲಿಬೇಕು. ಸೊ ಯಾವಾಗ ಕಲಿತೀವಪ್ಪ ಅಂತಂದ್ರೆ ಇಂಥವೇನ್ರಿ ಎಕ್ಸ್ಪೀರಿಯನ್ಸ್ ಆದಾಗ ನಾವು ಕಲಿತಿರ್ತೀವಿ. ಈಗ ನೋಡ್ರಿ ಚಿನ್ಮೋರೆಲ್ಲ ಕಲ್ತ್ಬಿಟ್ಟಾರ ನೋಡ್ರಾಗ. ಎಲ್ಲ ಕಿಟ್ ಐತೆ ಅವ್ರ ಹತ್ರ. ನೋಡ್ರಿ ಕಿಟ್ ಓಪನ್ ಮಾಡಿ ನೋಡ್ರಿ ಕಿಟ್ ಓಪನ್ ಮಾಡ್ತಾರೆ. ಕಿಟ್ ಓಪನ್ ಮಾಡಿ ಎಲ್ಲ ನೈಟ್ ಫಸ್ಟ್ ಕೈಲೇ ಟೈಟ್ ಮಾಡಿದ್ರು. ಈಗೆಲ್ಲ ನಟ್ ಬೋಟ್ನ ಈಗ ಪಾನ ಆಗಿನ ತಗೊಂಡು ಎಲ್ಲ ಟೈಟ್ ಮಾಡ್ತಾರೆ ಈಗ. ಸೊ ಬರೀ ಗಾಡಿ ರೈಡ್ ಮಾಡೋದಷ್ಟೇ ಗೊತ್ತಿರ್ಬಾರ್ದು. ಅದಕ್ಕೆ ಏನಾರ ಆದರೆ ಅದ್ರ ಏನು ಪ್ರಿಕಾಷನ್ಸ್ ತಗೋಬೇಕು ಅದು ಗೊತ್ತಿರ್ಬೇಕು. ಇಲ್ಲ ಸಿಟಿ ಒಳಗೆ ಆಯ್ತಪ್ಪ ಅಂತಂದ್ರೆ ಓಕೆ, ಅಲ್ಲೆಲ್ಲ ಗ್ಯಾರೇಜ್ ಇರ್ತದೆ, ಮೆಕ್ಯಾನಿಕಲ್ ಇರ್ತಾರೆ. ಸೊ ಇಂಥ ಡೆನ್ಸ್ ಫಾರೆಸ್ಟ್ ಒಳಗೆ ಆದ್ರೆ
ಏನು ಮಾಡೋದು, ಏನೂ ಮಾಡೋಕ್ಕಾಗಿಲ್ಲ. ಸೊ ಅಂಥ ಟೈಮ್ನಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಕಲ್ತಿರ್ಬೇಕು ಸ್ವಲ್ಪ ಅಟ್ಲೀಸ್ಟ್ ನಟ್ ಬೋಲ್ಟ್ ಟೈಟ್ ಮಾಡೋಕ್ಕಾರ ಬರ್ತಿರ್ಬೇಕು. ನೋಡ್ರಿ ಚಿನ್ಮೋರೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡ್ರು ನೋಡ್ರಿ, ಕಿಟ್ಟೆಲ್ಲ. ಬರೀ ಗಾಡಿ ಚೆನ್ನಾಗಿ ಇಟ್ಕೊಳ್ಳೋದಲ್ಲ, ಗಾಡಿ ಒಳಗಿರೋ ಕಿಟ್ಟು ಚೆನ್ನಾಗಿ ಇಟ್ಕೋಬೇಕು. ನೋಡ್ರಿ ಈ ಟೈಮ್ನಾಗೆಲ್ಲ ಯೂಸ್ ಆಗ್ತಿರ್ತಾವೆ. ನೋಡ್ರಿ ಅಷ್ಟು ಕವರ್ ನೋಡ್ರಿ ಅಷ್ಟು ಕ್ಲೀನ್ ಐತೆ. ಕವರ್ ನೋಡ್ರಿ ಅಷ್ಟು ಕ್ಲೀನ್ ಐತೆ. ಹಾಂ, ಫಸ್ಟ್ ಏಡ್ ಕಿಟ್. ಈಗ ಫಸ್ಟ್ ಏಡ್ ಕಿಟ್ ನೋಡ್ರಿ ಕವರ್ಗಿಂತನೂ ಕ್ಲೀನ್ ಐತೆ ಫಸ್ಟ್ ಏಡ್ ಕಿಟ್. ನೋಡ್ರಿ ಅವ್ರ ಶಕ್ತಿ ನೋಡ್ರಿ, ಅವ್ರ ಎನರ್ಜಿ ನೋಡ್ರಿ, ಎಳೆದು ಹಾಕ್ತಾರೆ, ಆದರೂ ಬರ್ತಾ ಇಲ್ಲ. ಈ ವಿಡಿಯೋ ಮಾಡೋದು ಬಿಡೋವರೆಗೂ ಬರುತ್ತಿಲ್ಲ. ನಿನ್ನ ಶಕ್ತಿ ಪ್ರದರ್ಶನ ಎಲ್ಲರಿಗೂ ತೋರಿಸ್ತೀನಿ ಮಚ್ಚಿ. ಕೆಲಸ ಆಯಿತು, ಕೈ ಜಾಡ್ಸಿರೋದ್ಮೇಲೆ ಕೆಲಸ ಆಯಿತು ನಂಗೆ ಅರ್ಥ. ಸೊ ಇನ್ನೇನು ಸೀಟ್ ಹಾಕ್ತಾ ಇರೋದೆ, ಒಯ್ತಾ ಇರೋದೆ ಇನ್ನೇನು. ಗಾಡಿ ಎಲ್ಲ ರೆಡಿ ಆಯಿತು, ಹಾಕ್ಕೊಂಡ್ವಿ. ಎಸ್ ಕಮಾನ್, ಶಾಲ್ ವಿ ಮೂವ್ ನಾವ್. ಸೊ ರೋಡೆಲ್ಲ ತುಂಬ ಖರಾಬ್ ಆಗೈತೆ. ಸೊ ಭಾಳ ಹುಷಾರಾಗಿ ಟೂ ವೀಲರ್ ತಗೊಂಬಂದರೆ ಭಾಳ ಹುಷಾರಾಗಿ ಹೋಗ್ಬೇಕಷ್ಟೆ. ಸೊ ನೋಡಿ ಗಾಯ್ಸ್, ಸೊ ಒಳಗಡೆ ಬಂದರೆ ಈ ಥರ ಇದೆ. ಆನಂದವೋ ಆನಂದ. ಸೊ ಟೂ ವೀಲರ್ ಬಂದರೆ ಸೊ ಇಲ್ಲಿ ತನಕ ಬಂದು ಆರಾಮ್ ನೀರಿದೆ. ಒಂದು ಸ್ವಲ್ಪ ಹೊತ್ತು ನಿಂದ್ರಿಸ್ಕೊಂಡು ಆರಾಮ್ ನೀರಲ್ಲಿ ಆಟ ಆಡ್ಕೊಂಡು ಮಸ್ತಾಗೈತೆ ಮಾತ್ರ. ಕ್ರಿಸ್ಟಲ್ ಕ್ಲಿಯರ್ ವಾಟ್ರು. ಮಿಸ್ಟರ್ ಚಿನ್ಮಯ ಹಿರೇಮಠವ್ರೆ ಇಲ್ಲಿಗೆ ಬಂದು ಗಾಡಿ ತೊಳಿತವ್ರೆ. ಚಿನ್ಮಯ ಅವ್ರಿಗೆ ಮನೇಲಿ ನೀರಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಇಲ್ಲಿ ಬಂದು ಗಾಡಿ ತೊಳಿತವ್ರೆ. ತೊಳಿರಿ ಆರಾಮ್ ತೊಳಿರಿ, ನಾವು ಇನ್ನೂ ಟೈಮ್ ಐತೆ, ಆರಾಮ್ ನಿಂತ್ಕೋತೀವಿ. ಸೊ ಒಂದು ಸರಿ ಆದರೂ ನೀವು ಈ ಕಡೆ ಬರಲೇಬೇಕು ಫ್ರೆಂಡ್ಸ್. ಸೊ ಎಲ್ಲ ದಾರಿ ಹೇಳಿದೆ ನಿಮಗೆ. ಈ ಥರ ಎಲ್ಲ ನಮ್ಮ ಹುಬ್ಳಿ ಧಾರವಾಡದಲ್ಲ ಎಲ್ಲಿ ಸಿಗ್ಬೇಕು, ಸಿಟಿಲೆಲ್ಲ ಸಿಗೋಂಗಿಲ್ಲ. ಸೊ ಬನ್ನಿ, ಬಂದು ಎಂಜಾಯ್ ಮಾಡಿಬಿಟ್ಟು ಹೋಗಿ. ಸೊ ಫಾರೆಸ್ಟು ಎಲ್ಲ ತುಂಬ ಕ್ಲೀನಾಗಿರುತ್ತೆ. ಸೊ ಯಾರೇ ಬಂದರು ಸೊ ಒಂದು ರಿಕ್ವೆಸ್ಟು, ಸೊ ಇಲ್ಲಿ ಬಂದ್ಬಿಟ್ಟು ತಿನ್ನೋದಾಗಲಿ ಕುಡಿಯೋದಾಗಲಿ ಸೊ ಏನೋ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗಲಿ ಸೊ ಅದೆಲ್ಲ ಯಾರೂ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬರಬೇಕು, ಈ ಎಲ್ಲ ಸ್ಪಾಟ್ ನೋಡ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ತಿರ್ಬೇಕಷ್ಟೆ. ಅದನ್ನು ಬಂದ್ಬಿಟ್ಟು ಫಾರೆಸ್ಟಲ್ಲಿ ಸೊ ಪ್ಲಾಸ್ಟಿಕ್ಕು ಅದು ಇದು ಬೇರೆ ಆ್ಯಕ್ಟಿವಿಟೀಸ್ ಮಾಡಿ ಹಾಳು ಮಾಡಿ ಹೋಗೋದಂತೂ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದು ನನ್ನ ರಿಕ್ವೆಸ್ಟ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಅಷ್ಟೇ, ಬಂದುಬಿಟ್ಟು ಸ್ಪಾಟ್ ನೋಡ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಹೋಗಿ ಅಷ್ಟೇ. ಖುಷಿ ಪಡ್ಬೇಕು, ಇಂಥ ಸ್ಪಾಟ್ಗಳಲ್ಲೆಲ್ಲ ಬಂದಾಗ ಖುಷಿ ಪಡ್ಬೇಕು, ನೇಚರ್ನ ನೋಡ್ಬಿಟ್ಟು ಖುಷಿ ಪಡ್ಬೇಕಷ್ಟೇ. ಅದು ಬಿಟ್ಟು ಬೇರೆ ಏನೋ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಸೊ ಗೈಸ್, ಕಲಿಕೇರಿ ನಂದಿಕೇಶ್ವರ ದೇವಸ್ಥಾನದಿಂದ ನಾವು ಈ ಕಡೆ ಫಾರೆಸ್ಟ್ ರೂಟ್ ಒಳಗಡೆ ಬಂದರೆ ಸೊ ನಮಗೆ ಹಳಿಯಾಳ ದಾಂಡೇಲಿ ರೋಡ್ ಸಿಗುತ್ತೆ. ಸೊ ಫಾರೆಸ್ಟ್ ರೂಟಲ್ಲಿ ಬಂದರೆ ಹಳಿಯಾಳ ದಾಂಡೇಲಿ ರೋಡ್ ತುಂಬ ನೀರಾಗುತ್ತೆ, ಹಳಿಯಾಳ ರೋಡು. ಸೊ ನಾವು ಸೀದಾ ಮೇನ್ ರೋಡಿಗೆ ಬಂದು ಟಚ್ ಆದ್ವಿ ಈಗ, ಹಳಿಯಾಳ ದಾಂಡೇಲಿ ರೋಡಿಗೆ. ಸೊ ನೀವು ಕೂಡ ಬರ್ಬೋದು. ಸೊ ನೀವು ಹಳಿಯಾಳಿಗೆ ಬರಬೇಕು ಅನ್ನಂಗಿತ್ತಂದ್ರೆ, ಹಳಿಯಾಳ ದಾಂಡೇಲಿಗೆ ಹೋಗಬೇಕು ಅನ್ನಂಗಿತ್ತಂದರೆ ಸೊ ಕಲಿಕೇರಿ ಬಂದುಬಿಟ್ಟು ಕಲಿಕೇರಿಯಿಂದ ನಂದಿಕೇಶ್ವರ ಟೆಂಪಲ್ ನೋಡ್ಕೊಂಡ್ಬಿಟ್ಟು ನಂದಿಕೇಶ್ವರ ಟೆಂಪಲಿಂದ ನೀವು ಫಾರೆಸ್ಟ್ ರೂಟ್ ಒಳಗಡೆ ಬಂದರೆ ಮಾತ್ರ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಎಕ್ಸ್ಪೀರಿಯನ್ಸು. ಸೊ ನಾನು ಹೇಳೋದಿಷ್ಟೇ, ಈ ಏನೋ ಮೇನ್ ರೋಡಲ್ಲಿ ಬರೋ ಬದಲು ಫಾರೆಸ್ಟ್ ರೋಡಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ನೀವು ಆ ಫಾರೆಸ್ಟ್ ಒಳಗಡೆ ಬರ್ಬೋದು. ಸೊ ಇದು ಹಳಿಯಾಳ ದಾಂಡೇಲಿ ಮೇನ್ ರೋಡ್. ಸೊ ಒಳಗಡೆ ಬಂದರೆ ನಾವು ಇಲ್ಲಿ ಟಚ್ ಆದ್ವಿ ಈಗ. ಸೊ ಇಲ್ಲಿಂದ ಸೀದಾ ಧಾರವಾಡಕ್ಕೆ ನೋಡಿ ಗೈಸ್. ಸೊ ಅಲ್ಲಿ ಮುಗಿಸ್ಕೊಂಡು ಹಳಿಯಾಳಿಂದ ನಾವು ನೇರವಾಗಿ ಎಲ್ಲಪ್ಪ ಅಂತಂದರೆ ಮನ್ಸೂರಿಗೆ ಬಂದ್ವಿ. ಸೊ ಈ ಊರು ಗೊತ್ತಿರಬೇಕು. ಸೊ ಯಾರಾದರೂ ಮನ್ಸೂರವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ನಮಸ್ಕಾರ. ಸೊ ಈ ಊರ ಹೆಸರು ಬಂದ್ಬಿಟ್ಟು ಮನಸೂರು. ಸೊ ಧಾರವಾಡದಿಂದ 4 ಕಿಲೋಮೀಟರ್
ಒಂದು 4-5 ಕಿಲೋಮೀಟರ್ ಆಗ್ಬೋದು ಧಾರವಾಡದಿಂದ. ಇದು ಮಾತ್ರ ಈ ಹಳ್ಳಿನೂ ಸಖತ್ತಾಗೈತೆ ನೋಡ್ಲಿಕ್ಕೆ ಮಾತ್ರ. ಸೊ ಇಲ್ಲೊಂದು ಹಿಡನ್ ಪ್ಲೇಸ್ ಐತೆ, ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ, ಅದು ನಿಮಗೆ ತೋರಿಸ್ತೀನಿ. ಸೊ ಈಗ ಕಲ್ಕೆರೆ ಆಯಿತು, ನಂದೀಶ್ವರ ಟೆಂಪಲ್ ಆಯಿತು. ಸೊ ಆ್ಯಕ್ಚುಲಿ ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಕಲ್ಕೆರೆ ವ್ಯೂ ಪಾಯಿಂಟ್, ಬಟ್ ಅದು ಬಿಡ್ತಾ ಇಲ್ಲ ಅಲ್ಲಿ. ಸೊ ಲೇಟ್ ಆಯ್ತಲ್ಲ, ಈವ್ನಿಂಗ್ ಲೇಟ್ ಆದ ತಕ್ಷಣ ಅದು ಬಿಡಲ್ಲ. ಈವ್ನಿಂಗ್ ಅಂತಲ್ಲ, ಯಾವಾಗಲೂ ಬಿಡಲ್ಲ ಅಲ್ಲಿ, ಎಲ್ಲ ಬಂದಾಗಿದೆ. ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ತೊಗೊಂಡು ಹೋಗ್ಬೇಕು, ನಾವು ತೊಗೊಂಡು ಹೋಗೋದು. ಸೊ ಈಗ ನಾವು ಇಲ್ಲೊಂದು ಹಿಡನ್ ಪ್ಲೇಸ್ ಇದೆ, ಹಿಡನ್ ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನ್ಸೂರಿಂದ ಒಂದು 4 ಕಿಲೋಮೀಟ್ರ್ ಮುಂದ್ಗಡೆ ಹೋಗ್ಬೇಕು, ಆವಾಗ ಮಾತ್ರ ನಾವು ಆ ವ್ಯೂ ಪಾಯಿಂಟ್ ಹೋಗಕ್ಕೆ ಸಾಧ್ಯ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ. ಸೊ ಮನ್ಸೂರಿಂದ ನಾವು ಈಗ ಮನಗುಂಡಿಗೆ ಬಂದ್ವಿ. ಸೊ ಮನಗುಂಡಿಯಿಂದ ನೆಕ್ಸ್ಟ್ ಒಂದು 2 ಕಿಲೋಮೀಟರ್ಸ್ ನಾವು ಹೋದರೆ ಸೊ ನಮಗೆ ಆ ಸ್ಪಾಟ್ ಸಿಗುತ್ತೆ. ನೋಡ್ರಿ, ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು, ಸಣ್ಣ ಜರಿ ಐತಿ. ಅದೇ ಸೊ ಫ್ರೆಂಡ್ಸ್, ನಾವು ಹಾಗೆ ಇಲ್ಲಿ ವ್ಯೂ ಪಾಯಿಂಟ್ ನೋಡೋಕ್ಕಂತ ಬಂದ್ವಿ. ಸೊ ಬರುವಾಗ ನಮಗೆ ಇಲ್ಲೊಂದು ಮಠ ಕಾಣ್ತು. ಸೊ ಅದೇ ಶ್ರೀ ಗುರು ಬಸವ ಮಹಾಮನೆ ಅಂತ. ಸೊ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಸೊ ಇಲ್ಲಿ ಸೊ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಆಮೇಲೆ ಈ ಮೊಣಕಾಲು ನೋವು ಅಥವಾ ಮೈಕೈ ನೋವು, ಆಮೇಲೆ ಈ ವೆಯ್ಟ್ ಲಾಸ್ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇಲ್ಲೇ ಬಂದು 10 ದಿನಗಳ ಕಾಲ ಇಲ್ಲೇ ಇದ್ಕೊಂಡು ಸೊ ನೀವು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗಿ ಹೋಗ್ಬೋದು. ಇಲ್ಲೊಬ್ಬರು ಸ್ವಾಮೀಜಿ ಇರ್ತಾರೆ, ಆ ಸ್ವಾಮೀಜಿ ಕೂಡ ಇರ್ತಾರೆ. ಆಮೇಲೆ ನಾಟಿ ವೈದ್ಯರು ನಿಮ್ಗೆ ಇಲ್ಲಿ ಸಿಗ್ತಾರೆ. ಸೊ ಅವರು ಕೂಡ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಸೊ 10 ದಿನಗಳ ಕಾಲ ನಿಮ್ಮನ್ನ ಇಲ್ಲೇ ಇಟ್ಕೊಂಡು ಟ್ರೀಟ್ ಮಾಡಿ ಅವ್ರು ನಿಮಗೆ ವಾಪಸ್ ಮನೆಗೆ ಕಳಿಸ್ತಾರೆ. ಸೊ ಇಲ್ಲಿ ಬಂದು ತುಂಬ ಪೀಸ್ ಆಗಿದೆ. ಸೊ ಈ ಒಂದು ಲೊಕೇಶನ್ ಬರೋದು ಸೊ ಮನ್ಸೂರಿಂದ ನಾವು ಮನಗುಂಡಿಗೆ ಬರಬೇಕಾಗುತ್ತೆ. ಮನಗುಂಡಿಯಿಂದ ಸೊ ಬಂದಾಗ ನೀವು ಅಲ್ಲಿ ಯಾರನ್ನು ಕೇಳಿದ್ರು, ಈ ಮಠದ ಹೆಸರು ಕೇಳಿದ್ರೆ ಅವ್ರು ಹೇಳ್ತಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ವೈಬ್ ಆಗಿರ್ಬೋದು, ಆಮೇಲೆ ತುಂಬ ಪೀಸ್ಫುಲ್ ಆಗಿದೆ. ಸೊ ಇದೆ ನೋಡಿ, ಶರಣ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಅಂತ. ಸೊ ಇಲ್ಲಿ ಎಷ್ಟೋ ಪೇಷಂಟ್ಗಳಿದ್ದಾರೆ. ಸೊ ಎಷ್ಟೋ ಜನ ಕ್ಯೂರ್ ಆಗಿ ಹೋಗಿರೋರು ಇದ್ದಾರೆ, ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬೋದು, ಆಮೇಲೆ ಅದೇ ಹೇಳಿದ್ನಲ್ಲ ಮೊಣಕಾಲು ನೋವು, ಆಮೇಲೆ ಮೈಕೈ ನೋವು ಆಗಿರ್ಬೋದು, ಆಮೇಲೆ ವೆಯ್ಟ್ ಲಾಸ್ ಮಾಡೋರು ಇರ್ಬೋದು. ಸೊ ಎಲ್ಲ ಥರ ಪೇಷಂಟ್ಗಳಿಗೂ ಇಲ್ಲಿ ನಾಟಿ ವೈದ್ಯ ಓಕೆ ಸೊ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ನೀವು ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಪ್ಲೇಸ್ ಇದೆ. ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬಂದವರು ಇದ್ದಾರೆ. ಸೊ ನೀವು ಕೂಡ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ತುಂಬ ಪೀಸ್ಫುಲ್ ಆಗಿದೆ. ರೂಮ್ಸ್ ಎಲ್ಲ ಚೆನ್ನಾಗಿದೆ, ಉಳ್ಕೊಳ್ಳೋಕ್ಕೆ, ಇರೋಕ್ಕೆ ತುಂಬ ವೈಬ್ ಚೆನ್ನಾಗಿದೆ. ಇಲ್ಲಿ ಈ ಮಠಗಳಿಗೆ ಬಂದ್ರೆ ಒಂಥರ ವೈಬ್ ಸಿಗುತ್ತೆ. ಸೊ ಇಲ್ಲೂ ಸಹ ನಮ್ಗೆ ಅದೇ ಥರ ವೈಬ್ ಸಿಕ್ತು ಏನೋ. ಸೊ ನೀವು ಮೆಡಿಟೇಷನ್ ಆಗಿರ್ಬೋದು, ಏನೋ ಮಾಡ್ಬೇಕಂದ್ರೂ ನೀವು ಇಲ್ಲಿ ಬಂದು ಮಾಡ್ಬೋದು. ಸೊ ಇಲ್ಲೊಬ್ರು ಗುರುಗಳಿರ್ತಾರೆ, ಅವ್ರನ್ನ ಭೇಟಿಯಾಗಿ ಸೊ ನೀವೆಲ್ಲ ಥರ ಯೂಸ್ ತೊಗೊಳ್ಬೋದು. ಆಮೇಲೆ ಹಿಂಗೆ ಹೋದರೆ ನಿಮಗೆ ಇಲ್ಲಿ ಗೋಶಾಲೆ ಸಿಗುತ್ತೆ. ಸೊ ಗೋಶಾಲೆ ಕೂಡ ಇದೆ. ಆಮೇಲೆ ಸುತ್ತಲೂ ಎನ್ವಿರಾನ್ಮೆಂಟ್ ಮಾತ್ರ ಸಖತ್ತಾಗಿದೆ. ಸೊ ಚೆನ್ನಾಗೈತೆ, ಮಸ್ತ್. ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಆಧ್ಯಾತ್ಮಿಕ ಕಡೆ ಹೋದರೆ ನೀವು ಇಲ್ಲಿ ಆರಾಮ್ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಓಕೆ, ಸೊ ಇಂತಿಷ್ಟು ಅಮೌಂಟ್ ಅಂತಿರುತ್ತೆ, ನೀವು ಅಮೌಂಟ್ ಪೇ ಮಾಡಿ ಸೊ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಪೇಷಂಟ್ ಕೂತಿದ್ದಾರೆ. ಸೊ ಅವ್ರನ್ನ ತೋರಿಸ್ಬೋದು ನಿಮಗಿಲ್ಲ ಪೇಷಂಟ್ಗಳು. ಸೊ ಈ ಥರ ಇದೆ ಮಠ. ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗೈತೆ. ಸೊ ನಾವು ಸುಮ್ಮನೆ ಹಂಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಈ ಒಂದು ಮಠ ಕಾಣ್ತು. ಸೊ ನೋಡೋಣ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಸಿಕ್ತು. ಸೊ ಇದು ಯಾರಿಗಾದರೂ ಹೆಲ್ಪ್ ಆಗ್ಬೋದು. ನೋಡಿ, ಬಂದಿದ್ರೆ ಯೂಸ್ ತೊಗೊಳ್ಬೋದು. ಹಾಯ್, ಏನು ನಿನ್ನ ಹೆಸರೇನು? ನಿನ್ನ ಹೆಸರೇನು? ಏನು ಓದ್ತಾ ಇದೆಯಾ? ಕನ್ನಡ ಓದ್ತಿದ್ಯಾ? ಕನ್ನಡ ಅಲ್ಲ, ಅದು ಕನ್ನಡ. ನೀನೇನು ಓದ್ತಾ ಇದೆಯಮ್ಮ? ನೀನು ಕನ್ನಡ ಓದ್ತಾ ಇದೆಯಾ? ಇಂಗ್ಲೀಷ್ ಓದಲ್ವಾ ನೀನು? ಇಂಗ್ಲೀಷಾ? ಯಾಕೆ ನೀನು ಕನ್ನಡ ಯಾಕೆ ಓದಲ್ಲ? ಎಷ್ಟನೇ ಕ್ಲಾಸು? 5th ಕ್ಲಾಸ್. ಯಾವ ಸ್ಕೂಲು? ಹಾಂ, ಬಸವಶ್ರೀ ಸ್ಕೂಲ್. ನೀವು ಯಾವ ಸ್ಕೂಲು? ನೀನು ಯಾವ ಸ್ಕೂಲು? ನೀನು ಯಾವ ಸ್ಕೂಲು? 5ನೇ ಸ್ಕೂಲಾ? 5ನೇ ಕ್ಲಾಸ್, 5ನೇ ಸ್ಕೂಲಾ? ಸೊ ಹುಡುಗರು ಫುಲ್ ಬ್ಯುಸಿ ಅವರೇ. ಅವ್ರ ಕೈಲಿ ಗೋಪುರ ಸಿಕ್ಬಿಟ್ಟಿದೆ.
ಸೊ ನೋಡ್ರಿ, ಸೊ ಏನು ಓದ್ತಾ ಇದ್ರೆ ಅಂತ ಕೇಳಿ ಕನ್ನಡ ಓದ್ತಾ ಇದೆ ಅಂತ ಹೇಳ್ತಾರೆ ಹುಡುಗರು. ನಮಗೆ ಕೇಳ್ರಿ ಮತ್ತೆ ಕ್ವಶನ್. ಓಕೆ, ಈ ಕಡೆ ಬರ್ರಿ, ಈ ಕಡೆ. ಕ್ಯಾಮ್ರಾ ಮಾಚ ಮುಗಿ. ಕ್ಯಾಮ್ರಾ ಅದು ಯಾವ ಕ್ಯಾಮ್ರಾ? ಯಾವ ಕ್ಯಾಮ್ರಾ ಅದು? ಸಿ ಕ್ಯಾಮ್ರಾ. ಸಿ ಕ್ಯಾಮ್ರಾ ಅಂತ ನೋಡ್ರಪ್ಪ. ಗೋಪ್ರೋ ಅದು. ಸಾಕು ನನ್ನ ವಿಡಿಯೋ ಮಾಡಿ. ಹೇಳಿ ಗೋಪ್ರೋ ಅಂತ ಹೇಳು. ಗೋಪ್ರೋ ಯಾವ ಕ್ಯಾಮ್ರಾ ಅದು? ಗೋಪ್ರೋ. ನಡೀತೈತೆ ಹೇಳ. ನೀವು ಕ್ಯಾಮ್ರಾ ಕೊಟ್ಬಿಟ್ರೆ ಏನು ಮಾಡ್ತಾರೆ ನೋಡ್ರಿ. ಸೊ ಚಿನ್ಮಯ್ ಎಲ್ಲ ಫ್ಯಾನ್ಸ್ ಮಾಡ್ಕೊಂಡವನೆ, ಎಲ್ಲ ಸೇರಿ ಫೋಟೋ ಸೆಲ್ಫಿ ತಗೊಳ್ತವ್ರೆ. ನಮ್ಮ ಜೊತೆ ತಗೊಳ್ಳಲ್ಲ ನಾ ಸೆಲ್ಫಿ. ನೋಡು ಹುಡುಗನ ಫೋಸ್ ನೋಡ್ರಪ್ಪ. ನೋಡಿ ಗಾಯ್ಸ್, ಈಗ ಮಠ ಏನು ಹೋಗಿದ್ವಲ್ಲ, ಮಠದಿಂದ ಒಂದು ಸ್ವಲ್ಪ ದೂರ ಬಂದರೆ ನಮಗೆ ಈ ಥರ ಒಂದು ಸ್ಪಾಟ್ ಸಿಗುತ್ತೆ. ಸೊ ತೋರಿಸ್ತೀನಿ, ನೋಡ್ತಾ ಇರಂಗೆ. ಸೊ 2 ವೀಲರ್ ತೊಗೊಂಬಂದರೆ ಬರ್ಬೋದು ಮೇಲ್ಗಡೆನೆ. ಬಟ್ ನೀವು 4 ವೀಲರ್ ಕಾರ್ ಏನಾದರೂ ತೊಗೊಂಬಂದರೆ ಕೆಳಗೆ ನಿಲ್ಲಿಸ್ಬಿಟ್ಟು ಇಲ್ಲಿ ಬರ್ಬೇಕು. ಶಿವನ ದೇವಸ್ಥಾನ, ಚಿಕ್ಕ ದೇವಸ್ಥಾನ ಐತೆ, ಶಿವನ ದೇವಸ್ಥಾನ. ಸೊ ಅದು ತೋರಿಸ್ತೀನಿ ಬನ್ನಿ. ಈ ಸ್ಪಾಟ್ ಮಾತ್ರ ಬೆಂಕಿ 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 ಐತೆ. ಸೊ ನೋಡ್ರಿ, ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಐತೆ, ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಶಿವನ ದೇವಸ್ಥಾನ. ಸೊ ನೋಡ್ತಿರ್ಬೋದು ನೀವು. ಸೊ ಇದೊಂದು ಚಿಕ್ಕ ದೇವಸ್ಥಾನ, ಶಿವನ ದೇವಸ್ಥಾನ. ಸೊ ನೋಡ್ಬೋದು ನೀವು. ಸೊ ಇಲ್ಲಿ ದೇವಸ್ಥಾನ ಮಧ್ಯದಲ್ಲಿ. ಸೊ ಈ ಕಡೆ ಎಲ್ಲ ನಿಮಗೊಂದು ಒಳ್ಳೆ ವ್ಯೂ ಸಿಗುತ್ತೆ. ಸೊ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ನೋಡ್ರು ಎಂತ ಚಂದ ಅಲ್ಲ. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಹಾಯ್ ಚಿನ್ಮಯ್. ನಮ್ಮ ಚಿನ್ಮಯ್ರು ಫುಲ್ ಸ್ವ್ಯಾಗಲ್ ಅವ್ರೆ, ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತವ್ರೆ. ಸೊ ಈ ಪೀಸ್ಫುಲ್ ಪ್ಲೇಸ್ನಾಗ ಒಂದು ಗಿರ್ಮಿಟು ರಾಮ್ ತಿನ್ರಿ ಚಿನ್ಮಯ್ ಸರ್. ನೋಡ್ರಿ, ಇಂಥ ಪೀಸ್ಫುಲ್ ಪ್ಲೇಸಿಗೆ ಬಂದು ಇಲ್ಲೇ ಹಳ್ಳಿ ಒಳಗೆ ಒಂದು ಒಳ್ಳೆ ಗಿರ್ಮಿಟ್ ಕಟ್ಸ್ಕೊಂಡ್ವಿ. ನಿಮ್ಗೆ ಇಂಥ ಗಿರ್ಮಿಟ್ ಸಿಟಿಯಾಗೂ ಸಿಗೋಂಗಿಲ್ಲ. ಸೊ ಯಾರು ಒಂದು ಸ್ನ್ಯಾಕ್ಸ್ ಕಟ್ಟಿಸ್ಕೊಂಬಂದು ಆರಾಮ್ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋದ್ರೆ ಎಷ್ಟೋ ಮನ್ಸಿಗೆ ನೆಮ್ಮದಿ ಇರುತ್ತೆ ರೀ ಪ್ಲೇಸ್. ಹೇ ಗಾಯ್ಸ್, ಸೊ ಒಂದೇ ಪ್ಲೇಸ್ ಅಂತ ಹೇಳ್ಕೊಂಡು ಹೋಗಿದ್ವಿ, ಕಲಿಕೆರೆ ಒಂದೇ ಅಂತೇಳಿ. ಸೊ ಇನ್ನೂ ಬೇರೆ ಬೇರೆ ಪ್ಲೇಸ್ಗಳನ್ನ ತೋರಿಸಿದ್ವಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.